ನಮಸ್ಕಾರ ಎಲ್ರಿಗೂ. ಮನೆ ತಿಂಡಿ ತಿನಿಸು ಚಾನೆಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನೆಲ್ಗೆ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಬೇಬಿಕಾರ್ನ್ ಸಾಟೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಬೇಬಿಕಾರ್ನ್, ಕಾರ್ನ್ಫ್ಲೋರ್, ಕಡಲೆ ಬೀಜ, ಗೋಡಂಬಿ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಎಣ್ಣೆ, ಟೊಮೆಟೊ ಕೆಚಪ್, ವಿನೆಗರ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ಉಪ್ಪು, ಸಕ್ಕರೆ, ಪೆಪ್ಪರ್ ಪೌಡರ್. ಬೇಬಿಕಾರ್ನ್ ಚಿಕ್ಕದಾಗಿದ್ದರೆ ಈ ಥರ ಉದ್ದುದ್ದನಾದರೂ ತೊಗೊಳ್ಬೋದು. ನಾನು ತಿನ್ನಕ್ಕೆ ಈಸಿ ಆಗಲಿ ಅಂತ ಬೈಟ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬೇಬಿಕಾರ್ನೆಲ್ಲ ಹಾಕಿ ಅರ್ಧಂಬರ್ಧ ಬೇಯಿಸ್ಕೊಳ್ಳೋಣ. ಇದು ಬೆಂದಾದ್ಮೇಲೆ ಪಕ್ಕಕ್ಕೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಡ್ರೈ ಮಿಕ್ಸ್ಚರ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬಟ್ಲಿಗೆ 2 ಚಮಚ ಕಾರ್ನ್ಫ್ಲೋರು, 1 ಚಮಚ ಅಕ್ಕಿ ಹಿಟ್ಟು, ಅರ್ಧ ಚಮಚ ಮೈದಾ ಹಿಟ್ಟು ಹಾಕೊಳ್ಳೋಣ. ಈಗ ಅದಕ್ಕೇನೆ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ಉಪ್ಪು ಹಾಕೊಂಡು ಎಲ್ಲಾನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಬೇಬಿಕಾರ್ನ್ನ ಹಾಕ್ಕೊಂಡು ಚೆನ್ನಾಗಿ ಬೇಬಿಕಾರ್ನ್ಗೆ ಈ ಹಿಟ್ಟು ಅಂಟ್ಕೊಳ್ಳೋಂಗೆ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈ ಮಿಕ್ಕಿರೋ ಹಿಟ್ಟನ್ನು ಇಟ್ಕೊಂಡಿರಿ, ತೆಗ್ದಾಕ್ಬಿಡ್ಬೇಡಿ. ಇದು ಮುಂದಕ್ಕೆ ಸಾಸ್ಗೆ ಯೂಸ್ ಆಗುತ್ತೆ. ಈಗ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲೆಗೆ ಅರ್ಧ ಬಟ್ಲಷ್ಟು ಕಡಲೆ ಬೀಜ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಕೆಂಪಗೆ ಹುರ್ಕೊಳ್ಳೋಣ. ಕಡಲೆ ಬೀಜ ಕೆಂಪಗಾದ್ಮೇಲೆ ಒಂದು 8ರಿಂದ 10 ಗೋಡಂಬಿನೂ ಹಾಕೊಂಡು ಹುರ್ಕೊಳ್ಳಿ. ಕಡಲೆ ಬೀಜ ಮತ್ತು ಗೋಡಂಬಿ ಕೆಂಪಗಾದ್ಮೇಲೆ ಅದನ್ನು ತಟ್ಟೆಯಲ್ಲಿ ತೆಗೆದಿಟ್ಕೊಂಡು ಆರಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ನಾವು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋ ಕಡಲೆ ಬೀಜ ಮತ್ತು ಗೋಡಂಬಿ ಪುಡಿನೂ ಹಾಕಿ ಒಂಚೂರು ಹುರ್ಕೊಳ್ಳೋಣ. ಇದಕ್ಕೆ ಈಗ 1 ಚಮಚದಷ್ಟು ಸೋಯಾ ಸಾಸ್, ಅರ್ಧ ಚಮಚದಷ್ಟು ಚಿಲ್ಲಿ ಸಾಸ್, 1.5 ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದಕ್ಕೆ ಈಗ ಅರ್ಧ ಚಮಚದಷ್ಟು ವಿನೆಗರ್ ಹಾಕಿನೂ ಕಲಿಸ್ಕೊಳ್ಳೋಣ. ಈಗ ಅದಕ್ಕೆ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕುದಿಯಕ್ಕೆ ಬಿಡೋಣ. ನಿಮ್ಗೆ ಇಲ್ಲಿ ಖಾರ ಬೇಕಂದ್ರೆ ಇನ್ನೊಂದು ಚೂರು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಉಪ್ಪು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಸಾಸ್ಗಳಲ್ಲೂ ಎಲ್ಲ ಉಪ್ಪಿರುತ್ತೆ. ಈ ಡಿಪ್ಪು ಗಟ್ಟಿ ಆಗಲಿ ಅಂತ ನಾವು ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಬಟ್ಲಿಗೆ 1.5 ಚಮಚದಷ್ಟು ಹಾಕ್ಕೊಂಡು ನೀರು ಹಾಕಿ ಗಂಟಿಲ್ದಿರ ಕಲಿಸ್ಕೊಂಡು ಈ ಸಾಸ್ಗೆ ಹಾಕೋಣ. ಈಗ ಇದು ಟೇಸ್ಟ್ ನೋಡಿಕೊಂಡು ಉಪ್ಪು, ಹುಳಿ, ಖಾರ ಇಲ್ಲ ಏನಾದರೂ ಸಾಸಸ್ ಬೇಕಂದರೆ ಹಾಕ್ಕೊಂಡು
ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಇದು ನೋಡಿ ವಿಡಿಯೋನಲ್ಲಿ ಗಟ್ಟಿಗಿರೋ ಹಾಗೆ ಇಷ್ಟು ಗಟ್ಟಿ ಆಗಬೇಕು. ಸಾಸ್ ರೆಡಿ ಆಯಿತು. ಈಗ ನಾವು ಕೋಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಬಿಕಾರ್ನ್ನ, ಅದನ್ನು ಬಿಸಿ ಎಣ್ಣೆಲಿ ಹಾಕಿ ಕರ್ಕೊಳ್ಳೋಣ. ಇದು ಗರಿ ಗರಿ ಆಗೋವರೆಗೂ ಕರಿಯೋಣ. ನಾನಿಲ್ಲಿ ಡಬಲ್ ಫ್ರೈ ಮಾಡ್ತಾ ಇದ್ದೀನಿ. ಅಂದರೆ ಮೊದಲನೇ ಸಲ ಮುಕ್ಕಾಲು ಭಾಗ ಆಗೋವರೆಗೂ ಕರ್ಕೊಂಡು ಆಮೇಲೆ ತೆಗೆದು ಮತ್ತೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಇನ್ನು 1 ನಿಮಿಷ ಎಣ್ಣೆಲಿ ಹಾಕಿ ಕರಿಯೋ ಹಾಗೆ ವಿಡಿಯೋಲಿ ತೋರಿಸಿದ್ದೀನಿ ನೋಡಿ. ಹಾಗೆ ಈ ಥರ ಮಾಡೋದ್ರಿಂದ ಹೊರಗಡೆ ತುಂಬ ಕ್ರಿಸ್ಪಾಗಿರುತ್ತೆ, ಬೇಗ ಮೆತ್ತಗಾಗೋದಿಲ್ಲ. ಇದು ಕೆಂಪಗಾದ್ಮೇಲೆ ತೆಗೆದಿಟ್ಕೊಳ್ಳೋಣ. ಈಗ ಈ ಕರ್ದಿರೋ ಬೇಬಿಕಾರ್ನ್ನ ಪೀನಟ್ ಸಾಸಲ್ಲಿ ಅದ್ಕೊಂಡು ತಿಂದು ಎಂಜಾಯ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.